hello, this is Priya Prakash and welcome back to my YouTube channel, Priya's Fascinate World. ಇವಾಗ ನಾನು 6 ಮಂತ್ಸಿಂದನೂ ನಮ್ಮೂರಲ್ಲಿದ್ದೀನಿ. ಬಾನಂತನಕ್ಕೆ ಅಂತ ಊರಿಗೆ ಬಂದಿದ್ದೆ. ಸೊ ನಾನು ಯಾವ ವಿಚಾರದ ಬಗ್ಗೆ ವ್ಲಾಗ್ ಮಾಡಲಿ ಅಂತ ಯೋಚನೆ ಮಾಡಿದಾಗ ಕ್ಯಾಜುವಲ್ ವ್ಲಾಗ್ಗಿಂತ ನಾನು ನಮ್ಮ ಫಾರ್ಮ್ ಲೈಫ್ ಬಗ್ಗೆ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಹೊಲದಲ್ಲಿ ನಾವು ಏನೇನು ಬೆಳೆ ಬೆಳೀತಾ ಇದ್ದೀವಿ ಅಥವಾ ಇವಾಗ ಏನೇನು ಕೆಲಸ ನಡೀತಾ ಇದೆ ಅಂತ ನಾನು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಅದೇ ವಿಚಾರ ಇಟ್ಕೊಂಡು ವಿಡಿಯೋ. ಸೊ ಬನ್ನಿ ಹೋಗಿ ಬರೋಣ, ಹೇಗಿದೆ ಅಂತ ನೋಡೋಣ. ಏನು ಕೆಲಸ ನಡೀತಾ ಇದೆ, ಏನೇನು ಬೆಳೆ ಬೆಳೀತಾ ಇದ್ದಾರೆ ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ, ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ನೋಡಿ, ಎಲ್ಲ ಕಾಣಿಸ್ತಿದೆ ಅಲ್ಲ, ಇದಿಷ್ಟು ಎಲ್ಲ ನಮ್ಮ ಫಾರ್ಮೇ. ಇದು ಅಲ್ಲಿ ರೂಟ್ ಹೊಡಿಸ್ತಾ ಇದ್ದಾರೆ. ಬನ್ನಿ ಮುಂದೆ ಹೋಗೋಣ, ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ನಾನು ಏನೇನು ಬೆಳೆದಿದ್ದಾರೆ ಅಂತ. ಹಳ್ಳಿ ವಾತಾವರಣನೇ ಒಂಥರ ಚಂದ ಅಲ್ಲ. ಸೊ ನಾವಿವಾಗ ನಮ್ಮ ಹೊಲದಲ್ಲಿದ್ದೀವಿ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು, ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಧಾನ ಬೆಳೆಗಳಂತಂದರೆ ಕಬ್ಬು, ಹತ್ತಿ, ಆಮೇಲೆ ಮೆಕ್ಕೆಜೋಳ ಮತ್ತು ಭತ್ತ, ಸೋಯಾಬೀನ್, ಇನ್ನು ಶೇಂಗಾ, ಇನ್ನೂ ಇದ್ದಾವೆ. ಬಟ್ ಇವು ಬೇಸಿಕ್ ಬೆಳೆಗಳು. ನಮ್ಮ ಹೊಲದಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಇವೆಲ್ಲ ಬೆಳೆನೂ ಬೆಳಿತೀವಿ ನಾವು. ನಿಮಗೆ ಇವಾಗ ಸದ್ಯಕ್ಕೆ ಏನೇನು ಬೆಳೆದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಆಲ್ರೆಡಿ ಲಾಸ್ಟ್ ಮಂತ್ ಸೋಯಾಬೀನ್ ತೆಗೆದಿದ್ದಾರೆ. ಇಲ್ಲಿ ನೋಡಿ, ಇವಾಗ ಸದ್ಯಕ್ಕೆ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಮತ್ತು ಅಲ್ಲೆಲ್ಲ ಕಬ್ಬು ಹಾಕಿದ್ದಾರೆ. ಆ್ಯಕ್ಚುಲಿ ಪ್ರತಿ ವರ್ಷವೂ ಆಲ್ಮೋಸ್ಟ್ ನಮ್ಮ ಹೊಲದಲ್ಲಿ ಕಬ್ಬೆ ಬೆಳೆಯೋದು ಜಾಸ್ತಿ. 12 ಎಕರೆಯಲ್ಲಿ 80% ಕಬ್ಬೆ ಬೆಳೆಯೋದು. ಈ ವರ್ಷವೂ ಇಲ್ಲಿ ಸದ್ಯಕ್ಕೆ ಲಾವಣಿ ಮಾಡಿದ್ದಾರೆ. ಲಾವಣಿ ಅಂದರೆ ಏನು ಅಂತ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಿಜ ಹೇಳ್ಬೇಕಂದ್ರೆ ನಾನು ಹೊಲಕ್ಕೆ ಬಂದು ಆಲ್ಮೋಸ್ಟ್ 1 ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ಬಂದಿರಲಿಲ್ಲ. ನನ್ನ ಮಗ ಮಲಗಿದ್ದಾನೆ, ಅದಕ್ಕೆ ನಾವು ಸ್ವಲ್ಪ ಹೊತ್ತು ಹೋಗಿ ಬರೋಣ ಹೊಲಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಬಂದಿದ್ದೀವಿ. ತುಂಬ ಬಿಸಿಲಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಒಂಥರ ಚೆನ್ನಾಗಿದೆ. ತುಂಬ ದಿನ ಆಯ್ತಲ್ವ ಬಂದು, ಒಂಥರ ತಂಪಾಗಿದೆ ಇಲ್ಲಿ. ಆ ಕಡೆ ಬಿಸಿಲು, ಈ ಕಡೆ ತಂಪು ಅನ್ನಂಗಿದೆ. ಕ್ಲೈಮೇಟ್ ಒಂಥರ ಚೆನ್ನಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ಇದಿಷ್ಟು ನಮ್ಮ ಫಾರ್ಮ್. ಆ್ಯಕ್ಚುಲಿ ಇಲ್ಲಿ ಸುತ್ತ 12 ಎಕರೆ ಬರುತ್ತೆ. ನನ್ನ ಮಗ ಅಳ್ತಿದ್ದ, ಅದಕ್ಕೆ ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಮನೆಗೆ ಬಂದಿದ್ದೀನಿ. ಇದು ನಮ್ಮ ಕ್ರಿಯಾನ್ಸ್ ಓನಮ್ಮ. ಮುಂದಿನ ವ್ಲಾಗಲ್ಲಿ ನಾನು ಇನ್ನೊಂದಿಷ್ಟು ಕಬ್ಬಿನ ಲಾವಣಿ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.